ನಮಸ್ಕಾರ ಕರ್ನಾಟಕ. ಇಂದಿನ ಎಪಿಸೋಡಲ್ಲಿ ಇಕ್ವಿಟಿ ಸೆಗ್ಮೆಂಟ್ನಲ್ಲಿ ಟ್ಯಾಕ್ಸ್ ಯಾವ ರೀತಿ ಅಪ್ಲೈ ಆಗುತ್ತೆ ಅಂತ ತಿಳ್ಕೊಂಡ್ರೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಬಗ್ಗೆ. ಸೊ ಈ ಎಪಿಸೋಡಲ್ಲಿ ಇನ್ನು ಸ್ವಲ್ಪ ಡೀಟೇಲಿಂಗಾಗಿ ತಿಳ್ಕೊಳ್ಳೋಣ. ಓಕೆ, ಸೊ ನಮ್ಮ ಜೊತೆ ಎಂತ ಮೇಡಮ್ ಇದ್ದಾರೆ? ಎಸ್ ಮೇಡಮ್. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಇನ್ನು ಸ್ವಲ್ಪ ಡೀಟೇಲಿಂಗ್ ಆಗಿ. ಸರ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಹೇಳಿದ್ರೆ ನೀವು ಒಂದು ಸ್ಟಾಕನ್ನು ಬೈ ಮಾಡಿ 365 ಡೇಸ್ ಒಳಗಡೆ ಸೆಲ್ ಮಾಡಿರ್ತೀರ. ಅದು ಶಾರ್ಟ್ ಟರ್ಮಲ್ಲೇ ಆ ಟ್ರಾನ್ಸಾಕ್ಷನ್ನು ಕಂಪ್ಲೀಟ್ ಆಗಿರುತ್ತೆ. ಅದನ್ನು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತೀವಿ. ಗೇನ್ ಅಂತ ಹೇಳಿದ್ರೆ ಅದರಲ್ಲಿ ನೀವು ಪ್ರಾಫಿಟ್ ಮಾಡಿದರೆ ಅದನ್ನು ಗೇನ್ಸ್ ಅಂತ ಹೇಳ್ಬೋದು. ಈ ಲಾಸ್ ಆಗಿತ್ತು ಅಂತ ಅಂದರೆ ಶಾರ್ಟ್ ಟರ್ಮ್ ಲಾಸ್ ಆಗುತ್ತೆ. ಪ್ರಾಫಿಟ್ ಮಾಡಿದ್ರಿ ಅಂತ ಹೇಳಿದರೆ ಅದು ಶಾರ್ಟ್ ಟರ್ಮ್ ಗೇನ್ ಅಂತ ಅನ್ನಿಸ್ಕೊಳ್ಳುತ್ತೆ. ಓಕೆ, ಸೊ 1 ಇಯರ್ ಒಳಗಡೆ ನಾನು ಟ್ರೇಡ್ ಮಾಡಿ ನನಗೆ ಪ್ರಾಫಿಟ್ ಬಂದಿರುತ್ತೋ ಅದ್ರ ಮೇಲೆ ನಾನು ಟ್ಯಾಕ್ಸ್ ಡಿಪೆಂಡ್ ಆಗುತ್ತೆ. ಹೌದು. ಸೊ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಡಿಪೆಂಡ್ ಆಗುತ್ತೆ ಮೇಡಮ್? ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ? ಸರ್, ನೀವು ಎಷ್ಟು ಪ್ರಾಫಿಟ್ ಮಾಡಿರ್ತೀರೋ ಆ ಪ್ರಾಫಿಟ್ ಮೇಲೆ ನೀವು 15% ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. 15%? ಹೌದು. ಲೆಟ್ಸ್ ಸೇ ನಾನೀಗ 10,000 ಮಾಡಿದರೆ 10,000ಗೆ 15% ಕಟ್ಟಬೇಕು. ಹೌದು. 1 ವರ್ಷದೊಳಗಡೆ. ಹೌದು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಏನು ಬಗ್ಗೆ? ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಂತ ಹೇಳಿದರೆ ನೀವು ಸ್ಟಾಕ್ಸನ್ನು ಬೈ ಮಾಡಿ 1 ವರ್ಷ ಆದಮೇಲೆ ಅಂದರೆ 365 ದಿನ ನಿಮ್ಮ ಹೋಲ್ಡಿಂಗ್ಸಲ್ಲಿ ಇಟ್ಕೊಂಡಿರಬೇಕು. ನಿಮ್ಮ ಡಿ ಪಿನಲ್ಲಿ ಶೇರ್ಸನ್ನು ಬೈ ಮಾಡಿ 365 ಡೇಸ್ ಆದಮೇಲೆ ನೀವು ಸೆಲ್ ಮಾಡಿರ್ತೀರಾ. ಆ ಸ್ಟಾಕ್ಸಲ್ಲಿ ನೀವು ಪ್ರಾಫಿಟ್ ಮಾಡಿರ್ತೀರಲ್ವಾ, ನೀವು ಸುಮಾರು ಟ್ರೇಡ್ಸ್ ಮಾಡಿರ್ಬೋದು. ಒಂದು 10ರಿಂದ 15 ಟ್ರೇಡ್ಸ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಎಲ್ಲ ಶೇರ್ಸನ್ನು 1 ಇಯರ್ ಆದಮೇಲೆ ನೀವು ಸೆಲ್ ಮಾಡಿರ್ತೀರಾ. ಸೆಲ್ ಮಾಡಿದಾಗ ನಿಮ್ಮ ಬೈ ಪ್ರೈಸಿಗೆ ಮತ್ತು ಸೆಲ್ ಪ್ರೈಸಿಗೆ ಏನು ಡಿಫ್ರೆನ್ಸ್ ಇದೆ ಅದನ್ನು ನಾವು ಪ್ರಾಫಿಟ್ ಅಂತ ಹೇಳ್ತೀವಿ. ಆ ಪ್ರಾಫಿಟಲ್ಲಿ ನಿಮಗೆ 1 ಲ್ಯಾಕ್ ತನಕ ನೀವು ಏನು ಟ್ಯಾಕ್ಸ್ ಪೇ ಮಾಡೋದು ಬೇಕಾಗಿಲ್ಲ. ಅಂದರೆ ಅದು 1 ಲ್ಯಾಕ್ ಒಳಗಡೆ ಇತ್ತು ಅಂತ ಹೇಳಿದರೆ 1 ಲ್ಯಾಕಿಗೆ ಪೂರ್ತಿ ಟ್ಯಾಕ್ಸ್ ಎಕ್ಸಂಪ್ಷನ್ ಇದೆ. 1 ಲ್ಯಾಕ್ ಲಿಮಿಟ್ ಯಾವಾಗ ನೀವು ಕ್ರಾಸ್ ಮಾಡ್ತೀರೋ, ಕ್ರಾಸ್ ಮಾಡಿದ ತಕ್ಷಣ ನಿಮಗೆ 1 ಲ್ಯಾಕನ್ನು ಸೇರಿಸಿ ಎಷ್ಟು ಕ್ರಾಸ್ ಮಾಡಿದ್ದೀರೋ ಟೋಟಲ್ ಪ್ರಾಫಿಟ್ ಮೇಲೆ ನೀವು 10% ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ. ಈ ಟ್ಯಾಕ್ಸ್ ಏನಿದೆ ನಿಮಗೆ ಪ್ರತಿ ವರ್ಷ ನಿಮಗೆ ಬಜೆಟಲ್ಲಿ ಟ್ಯಾಕ್ಸನ್ನು ನಿಮಗೆ ರಿವೈಸು ಮಾಡ್ತಾ ಇರ್ತಾರೆ ಅಥವಾ ರಿಟೈನು ಮಾಡ್ಕೊಳ್ತಾ ಇರ್ತಾರೆ. ಪ್ರತಿ ವರ್ಷ ಬಜೆಟ್ ಆದಾಗ ನಿಮಗೆ ಕ್ಯಾಪಿಟಲ್ ಗೇನ್ಸ್ ಮೇಲೆ ಏನಾದರೂ ಚೇಂಜಸ್ ಆಗಿತ್ತು ಅಂತ ಹೇಳಿದ್ರೆ ನೀವು ಬಜೆಟಲ್ಲಿ ನೋಡ್ಬೋದು. ಸೊ ಈಗ ನಾನು ವರ್ಕಿಂಗ್ ಪ್ರೊಫೆಷನಲ್, ನಾನು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನು ಅಲ್ಲೂ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಇನ್ವೆಸ್ಟ್ ಮಾಡಿ ಇಲ್ಲೂ ನನಗೆ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇರುತ್ತಾ? ಇಲ್ಲ ಅದರಿಂದ ನಾನು ಯಾವ ರೀತಿ ಎಕ್ಸಂಪ್ಷನ್ ತೊಗೊಬೋದು? ಸರ್, ವರ್ಕಿಂಗ್ ಪ್ರೊಫೆಷನಲ್ ಆಗಿದ್ದೀರಾ ಅಂತ ಹೇಳ್ತಿದ್ದೀರಾ, ಬಟ್ ನಿಮಗೆ ಟ್ರೇಡಿಂಗ್ ಮಾಡಲಿಕ್ಕೆ ನಿಮಗೆ ಟೈಮ್ ಬೇಕು. ಹಾಗಾಗಿ ನೀವು ವರ್ಕಿಂಗ್ ಪ್ರೊಫೆಷನಲ್ ಇದ್ದಾಗ ನಿಮಗೆ ಟ್ರೇಡಿಂಗ್ ಸ್ವಲ್ಪ ನೀವು ಮಾಡಲಿಕ್ಕೆ ಆಗೋದಿಲ್ಲ. ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾಫಿಟ್ ಬಂದಿರೋದ್ರಲ್ಲಿ ಮಾತ್ರ ನೀವು ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ರೆಗ್ಯುಲರ್ ಟ್ಯಾಕ್ಸ್ ಲ್ಯಾಬ್ಸ್ ಏನು ಬರುತ್ತೆ ಅದೇ ನಿಮಗೂ ಅಪ್ಲೈ ಆಗುತ್ತೆ. ಓಕೆ ಓಕೆ ಮೇಡಮ್. ಸೊ ಇದು ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರಲ್ಲ ಮೇಡಮ್, ಸೊ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಯಾವ ರೀತಿ ಅಪ್ಲೈ ಆಗುತ್ತೆ? ಸೊ ಅವರು ಟ್ರೇಡಿಂಗ್ ಮಾಡಬಾರ್ದು ಅಂತಿದೆಯಲ್ವಾ ಗೌರ್ಮೆಂಟ್ ಎಂಪ್ಲಾಯ್, ಸೊ ಅವ್ರು ಯಾವ ರೀತಿ ಮಾಡ್ಕೋಬೋದು? ಸರ್, ಆ್ಯಸ್ ಪರ್ ಗೌರ್ಮೆಂಟ್ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಎಂಪ್ಲಾಯೀಸು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಟ್ರೇಡ್ ಮಾಡಬಾರ್ದು ಅಂತ ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದರೆ ಮಾರ್ಕೆಟ್ ಅವರ್ಸ್ ಏನಿರುತ್ತೆ ಅದೇ ಅವರ ವರ್ಕಿಂಗ್ ಅವರ್ಸು ಆಗಿರುತ್ತೆ. ವರ್ಕಿಂಗ್ ಅವರ್ಸ್ ಬಿಟ್ಬಿಟ್ಟು ಅವರು ಟ್ರೇಡಿಂಗ್ ಮಾಡಿದ್ರು ಅಂತ ಹೇಳಿದ್ರೆ ಅವರ ಯಾವತ್ತಾದರೂ ಲೀವ್ ಹಾಕಿದ್ರು ಅಂತ ಹೇಳಿದರೆ ಆ ದಿನ ಟ್ರೇಡ್ ಮಾಡ್ಬೋದು. ಅಥವಾ ವರ್ಕನ್ನು ಬಿಟ್ಬಿಟ್ಟು ಟ್ರೇಡ್ ಮಾಡ್ತಿದ್ದಾರೆ ಅಂತ ಹೇಳೋದು ಒಂದು ಕಾನ್ಸೆಪ್ಟ್ ಆಗಿರೋದ್ರಿಂದ ಟ್ರೇಡ್ ಮಾಡಿದ್ರೆ ಅದು ಅವ್ರಿಗೆ ಎಗೇನೆಸ್ಟ್ ಆಗುತ್ತೆ, ಕಂಪನಿ ರೂಲ್ಸ್ ಪ್ರಕಾರ ಆಗಿರೋದಿಲ್ಲ. ಹಾಗಾಗಿ ಗೌರ್ಮೆಂಟ್ ಎಂಪ್ಲಾಯೀಸು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಟ್ರೇಡಿಂಗ್ ಮಾಡಿದ್ರೆ ಅವರು ಅದಕ್ಕೆ ಕೆಲವೊಂದು ಕಾನ್ಸಿಕ್ವೆನ್ಸನ್ನ ಫೇಸ್ ಮಾಡಬೇಕಾಗಿ ಬರುತ್ತೆ. ಓಕೆ ಓಕೆ ಮೇಡಮ್. ಸೊ ಇಲ್ಲಿವರೆಗೂ ಇಕ್ವಿಟಿ ಸೆಗ್ಮೆಂಟ್ ಬಗ್ಗೆ ಇಕ್ವಿಟಿ ಸೆಗ್ಮೆಂಟ್ ಟ್ಯಾಕ್ಸ್ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಸೊ ಈಗ ನೆಕ್ಸ್ಟ್ F&O ಸೆಕ್ಷನ್ಗೆ ಹೋಗೋಣ. ಸೊ ಮೋಸ್ಟ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ F&O ಸೆಗ್ಮೆಂಟ್ಗೆ ಹೋಗೋಣ. ಸೊ F&O ಸೆಗ್ಮೆಂಟ್, ಫ್ಯೂಚರ್ ಆಪ್ಷನ್ ಸೆಗ್ಮೆಂಟಲ್ಲಿ ಟ್ಯಾಕ್ಸ್ ಯಾವ ರೀತಿ ಅಪ್ಲೈ ಆಗುತ್ತೆ? ಸರ್, F&O ಸೆಗ್ಮೆಂಟ್ ಅಂತ ಹೇಳಿದ್ರೆ F&Oನಲ್ಲಿ ನಿಮಗೆ ಎಕ್ಸ್ಪೈರಿ ಅಂತ ಇರುತ್ತೆ. ಹೌದು. ನೀವು F&O ಯಾವುದನ್ನು ನೀವು 1 ಇಯರ್ ಎಬೋ ಕ್ಯಾರಿ ಮಾಡೋದೇ ಇಲ್ಲ ಅಲ್ವಾ? ಅದು ಎಲ್ಲನೂ ನಿಮಗೆ ಶಾರ್ಟ್ ಟರ್ಮಲ್ಲೇ ಬರುತ್ತೆ. ಶಾರ್ಟ್ ಟರ್ಮ್ ಅಂತ ಹೇಳಿದ್ರೆ ನೀವು ವಿತಿನ್ ದಟ್ ಎಕ್ಸ್ಪೈರಿ ಪೀರಿಯಡಲ್ಲಿ ನಿಮ್ಮ ಟ್ರಾನ್ಸಾಕ್ಷನ್ನ ಕ್ಲೋಸ್ ಮಾಡ್ತೀರಾ. ಸೊ F&Oನಲ್ಲಿ ಏನೇ ನೀವು ಪ್ರಾಫಿಟ್ ಮಾಡಿದ್ರು ಅದು ಬಿಸ್ನೆಸ್ ಲಾಸ್ ಅಥವಾ ಗೇನ್ ಅಂತ ಹೇಳಿ ತೋರಿಸ್ತಾರೆ. ಅದನ್ನು ನಿಮಗೆ SJT ಶಾರ್ಟ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸಲ್ಲಿ ಬರೋದೇ ಇಲ್ಲ. ಕ್ಯಾಪಿಟಲ್ ಗೇನ್ಸಲ್ಲಿ F&O ಟ್ರೇಡ್ಸು ಬರೋದೇ ಇಲ್ಲ. F&O ಟ್ರೇಡ್ಸಲ್ಲಿ ಇನ್ಕಮ್ ಮಾಡಿರ್ತೀರಲ್ವ, ಪ್ರಾಫಿಟ್ ಮಾಡಿರೋದು ನಿಮಗೆ ಕ್ಯಾಪಿಟಲ್ ಗೇನ್ಸಲ್ಲಿ ಬರೋದಿಲ್ಲ. ಅದನ್ನು ಟ್ರೇಡಿಂಗ್ ಅಂತ ಹೇಳ್ತೀವಿ. ಅಂದರೆ ಟ್ರೇಡಿಂಗ್ ಅಂತ ಹೇಳಿದ್ರೆ ಬಿಸ್ನೆಸ್ ಇನ್ಕಮ್ ಅಥವಾ ಬಿಸ್ನೆಸ್ ಲಾಸ್ ಅಂತ ಹೇಳಿ ನೀವು ತೋರಿಸ್ಕೋಬಹುದು. ಲಾಸ್ ಏನಾದರೂ ಆಗಿತ್ತು ಅಂತ ಹೇಳಿದರೆ
ಮೊದಲೆಲ್ಲ ಅದನ್ನು 8 ಇಯರ್ಸ್ ತನಕ ಕ್ಯಾರಿ ಮಾಡ್ಬೋದಿತ್ತು. ಈಗ ಆ ಪೀರಿಯಡನ್ನು ಲೆಸ್ ಮಾಡಿದ್ದಾರೆ. ಲಾಸ್ ಆಗಿತ್ತು ಅಂತ ಹೇಳಿದರೆ ಅಪ್ ಟು 4 ಇಯರ್ಸ್ವರೆಗೂ ನೀವು ಆ ಲಾಸನ್ನು ಕ್ಯಾರಿ ಮಾಡ್ಬೋದು. ಎಕ್ಸಾಂಪಲ್ ಹೇಳೋದಂದರೆ, ನೀವು ಈ ವರ್ಷ ನಿಮಗೆ ಪ್ರಾಫಿಟ್ ಆಗಿದರೆ ಈ ವರ್ಷ ಪ್ರಾಫಿಟ್ ಏನಿದೆ ಅದಕ್ಕೆ ನೀವು ಟ್ಯಾಕ್ಸ್ ಕಟ್ಟಿರ್ತೀರ. ಸೆಕೆಂಡ್ ಇಯರ್ ನಿಮಗೆ 1 ಲಕ್ಷ ಲಾಸ್ ಆಯಿತು. ಆ ಲಾಸನ್ನು ಸಹಿತ ನೀವು ಇನ್ಕಮ್ ಟ್ಯಾಕ್ಸ್ ಅಸೆಸ್ಮೆಂಟ್ ಮಾಡುವಾಗ ಲಾಸನ್ನು ನೀವು ಅಲ್ಲಿ ತೋರಿಸಿರ್ತೀರ. ಥರ್ಡ್ ಇಯರ್ ನೀವು 2 ಲ್ಯಾಕ್ಸ್ ಪ್ರಾಫಿಟ್ ಮಾಡಿದ್ರಿ. 2 ಲ್ಯಾಕ್ಸ್ ಪ್ರಾಫಿಟ್ ಮಾಡಿದಾಗ ನಿಮ್ಮ ಆಡಿಟರ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ, ಪ್ರೀವಿಯಸ್ ಇಯರ್ 1 ಲ್ಯಾಕ್ ಲಾಸ್ ಏನಿದೆ ಅದನ್ನು ಥರ್ಡ್ ಇಯರ್ನಲ್ಲಿ ಅಡ್ಜಸ್ಟ್ ಮಾಡಿ 1 ಲ್ಯಾಕ್ ರಿಮೈನಿಂಗ್ ಏನಿರುತ್ತೆ ಅದರ ಮೇಲೆ ಮಾತ್ರ ನೀವು ಟ್ಯಾಕ್ಸನ್ನು ಪೇ ಮಾಡಬೇಕಾಗಿರುತ್ತೆ. ಹೀಗೆ ನೀವು ಲಾಸನ್ನು ಸಹಿತ ನೀವು ಫ್ಯೂಚರ್ ಆ್ಯಂಡ್ ಆಪ್ಷನ್ಸಲ್ಲಿ ಮಾಡಿರೋ ಲಾಸನ್ನು ಕ್ಯಾರಿ ಮಾಡ್ಬೋದು. ಅದನ್ನು ಫ್ಯೂಚರ್ ಇಯರಲ್ಲಿ ನೀವು ಅದನ್ನು ಅಡ್ಜಸ್ಟ್ಮೆಂಟು ಸಹಿತ ನೀವು ಮಾಡ್ಕೋಬೋದು. ಅದನ್ನು ನಿಮ್ಮ ಆಡಿಟರ್ಸು ಮಾಡಿ ಕೊಡ್ತಾರೆ. ಬಟ್ ಅವರಿಗೆ ನೀವು ಹೇಳಬೇಕಾಗತ್ತೆ. ಇದನ್ನು ಬಿಸ್ನೆಸ್ ಪೀಪಲು ತುಂಬ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಅವರು ಟ್ರೇಡ್ ಮಾಡ್ತಾರೆ. ಟ್ರೇಡಿಂಗಲ್ಲಾಗಿರೋ ಲಾಸನ್ನು ಬಿಸ್ನೆಸ್ ಲಾಸ್ ಅಂತ ಹೇಳಿ ತೋರಿಸ್ಕೊಳ್ತಾರೆ. ಅಥವಾ ಇದರಲ್ಲಾಗಿರೋ ಪ್ರಾಫಿಟ್ನ ಅವರು ಬಿಸ್ನೆಸ್ಸಲ್ಲೇನೋ ಲಾಸ್ ಮಾಡ್ಕೊಂಡಿದ್ರು ಅಂತ ಹೇಳಿದರೆ ಅದರಲ್ಲೂ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸೊ ಟ್ಯಾಕ್ಸಸ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಂದ್ಕೊಂತೀರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಕಾನ್ಸೆಪ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀರಿ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. ಸೊ ನಮ್ಮ 3 ಡೇಸ್ ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ, ಭಾನುವಾರ. ಸೊ ಪ್ರತಿ ವಾರ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ 3 ಬ್ರಾಂಚಸ್ ಇರುತ್ತೆ, ರಾಜಾಜಿನಗರ, ಯಲಹಂಕ ಮತ್ತು JP ನಗರ. ನಿಮ್ಗೆ ಯಾವ ಬ್ರಾಂಚ್ ಹತ್ರ ಆಗಿರುತ್ತೋ ನೀವು ಅಲ್ಲಿ ಹೋಗಿ ಕೋರ್ಸಸ್ ಜಾಯ್ನ್ ಆಗ್ಬೋದು. ಸೊ ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ, ಸೊ ಅವರು ನಿಮಗೆ 500 ರೂಪೀಸ್ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಮಾಡಿಸ್ಕೋತಾರೆ. ಸೊ ದಟ್ ನಿಮ್ಮ ಸೀಟ್ಸ್ ಬುಕ್ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಸೀಟ್ಸ್ ಹೌಸ್ಫುಲ್ ಆಗಿರೋದ್ರಿಂದ ಫಸ್ಟೇ ನೀವು ಸೀಟ್ ಬುಕ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಥ್ಯಾಂಕ್ ಯು. ಸಿಗೋಣ ಇದೇ ಶುಕ್ರವಾರ.